ಬಿಗ್ ಬಾಸ್ ಕಂಡಕ್ಟರ್ ಸುದೀಪ್ ಅವರ ವರ್ತೂರ್ ಸಂತೋಷ್ ಅವರ ಪ್ರಕಾರ ಬಿಗ್ ಬಾಸ್ನಲ್ಲಿ ಸುದೀಪ್ ಅವರು ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ವರ್ತೂರ್ ಸಂತೋಷ್ ಅವರು ಹೇಳ್ತಾರೆ, ಬಿಗ್ ಬಾಸ್ ಒಂದು ಪಯಣ ಇದ್ದಂಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಚಲಿಸೋ ಬಸ್ಸು. ಅದರಲ್ಲಿ ಆ್ಯಕ್ಚುಲಿಯಾಗಿ ಟಿಕೆಟ್ ತಗೊಳ್ಳೋರು ಯಾರಂದರೆ ಪ್ರೇಕ್ಷಕರು, ಅಂದರೆ ವೋಟ್ ಹಾಕೋ ನಾವು ಇವರಿಗೆ ಎಲ್ಲಿಗೆ ಹೋಗಬೇಕು ಅಂತ ಟಿಕೆಟನ್ನು ಕೊಡಿಸ್ತೀವಿ. ಆದರೆ ಆ ಟಿಕೆಟನ್ನು ಕೊಡೋದೇ ಸುದೀಪ್ ಅವರು. ಸುದೀಪ್ ಅವರು ಯಾವ ಟಿಕೆಟ್ ಯಾರಿಗೆ ಬಂದಿರುತ್ತೋ, ಈಗ ಒಂದು ವೇಳೆ ಅವರ ಟಿಕೆಟ್ ಬಂದರೆ ಅವರನ್ನು ಅಲ್ಲೇ ಇಳಿಸಿ ಮಿಕ್ಕಿರೋರನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿರೋ ಕಂಟೆಸ್ಟೆಂಟ್ಗಳಲ್ಲಿ ಎಲ್ಲರೂ ಗೆಲ್ಲಬೇಕು ಅಂತ ಇರೋದರಿಂದ ಖರ್ಚೀಪಾಗಿ ಸೀಟ್ ಹಿಡ್ಕೊಂಡು, ಇದು ಸೀಟ್ ನಂದೇ, ಇದನ್ನು ಬಿಡೋಲ್ಲ, ನಾನಿಲ್ಲಿ ಇಳಿಯೋಲ್ಲ ಅಂತ ಜಗಳ ಮಾಡ್ತಾ ಇರ್ತಾರೆ ಅಂತ ವರ್ತೂರ್ ಸಂತೋಷ್ ಅವರು ಹೇಳ್ತಾರೆ. ನಿಜಕ್ಕೂ ವರ್ತೂರ್ ಸಂತೋಷ್ ಅವರು ಹೇಳಿದ್ದು ಸರಿಯೇ. ಬಿಗ್ ಬಾಸ್ ಅನ್ನೋದು ಒಂದು ಪಯಣ. ಆ ಪಯಣದಲ್ಲಿ ಅವರವರ ಟಿಕೆಟ್ ಎಲ್ಲಿಗೆ ಮುಗಿಯುತ್ತೋ ಅಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ಇಳಿದು ಹೋಗಿಬಿಡ್ತಾರೆ. ಯಾರು ಫೈನಲ್ವರೆಗೂ, ಅಂದರೆ ಕನ್ಯಾಕುಮಾರಿವರೆಗೂ ಬರ್ತಾರೋ ಅವರೇ ಫೈನಲ್ನಲ್ಲಿರೋ ಕಂಟೆಸ್ಟೆಂಟ್. ಫೈನಲ್ನಲ್ಲಿ ಅದರಲ್ಲೂ ಕೂಡ ವರ್ತೂರ್ ಸಂತೋಷ್ ಅವರು ಹೇಳ್ತಾರೆ, ಫೈನಲ್ನಲ್ಲಿ ಕೂಡ ನೀನು ಇಲ್ಲಿ ನಿಲ್ಲು, ನಿನ್ನ ಕೈನ ಎತ್ತುತ್ತೀನಿ ಅಂತ ಹೇಳ್ತಾರೆ. ಇಲ್ಲ ಅಂದರೆ ನೀನು ಇಲ್ಲಿರೋದು ಬೇಡ, ನಿನ್ನ ಕೈನ ಬಿಟ್ಬಿಡ್ತಾರೆ, ಹೋಗು ಅಂತ. ಅಂದರೆ ಅದರಲ್ಲೇ ವಿನ್ನರ್ ಯಾರು ಮತ್ತು ರನ್ನರ್ ಅಪ್ ಯಾರು ಅಂತ ಡಿಸೈಡ್ ಮಾಡೋದು. ಯಾರ ಕೈಯನ್ನು ಸುದೀಪ್ ಅವರು ಮೇಲೆ ಎತ್ತುತ್ತಾರೋ ಅವರು ಕೊನೆಯವರೆಗೂ ಕನ್ಯಾಕುಮಾರಿವರೆಗೂ ಬಂದು ಗೆಲ್ತಾರೆ. ರನ್ನರ್ ಆಗಿರೋರು ಕನ್ಯಾಕುಮಾರಿವರೆಗೂ ಬಂದು ಸೆಕೆಂಡ್ ಪ್ಲೇಸನ್ನು ತಗೊಳ್ತಾರೆ. ಅದೇ ನಿಜ ಅಲ್ವಾ? ಇದೇ ಬಿಗ್ ಬಾಸ್. ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸನ್ನು ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ವಿವರಣೆ ಮಾಡಿದ್ದಾರೆ. ಅದರಲ್ಲಿ ಡ್ರೈವರ್ ಆಗಿ ಯಾರು ಅಂದರೆ ಬಿಗ್ ಬಾಸ್, ಡ್ರೈವರ್ ಅವರನ್ನು ಬಿಗ್ ಬಾಸ್ ಮಾಡಿದ ವರ್ತೂರ್ ಸಂತೋಷ್. ನಿಜಕ್ಕೂ ನೋಡೋದಕ್ಕೆ ಕಾಮಿಡಿಯಾಗಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.